KA09 AB3489 AB3489. ಆ್ಯಕ್ಚುಲಿ ಅವನು ಯೂ ಟರ್ನ್ ಹಾಕ್ಕೊಂಡು ವಿಡಿಯೋ ಹಂತಕ್ಕೂ ತೊಗೊಬಂದಿದ್ದೆ, ಬೇಗ ತಗೊಂತಾನೆ ತೊಗೊಬಂದಿದ್ದು. ಅದು ಗೊತ್ತಾಗೋ ರೀತಿಯಲ್ಲೇ ಮಾಡಿದ್ದು. ಆ್ಯಕ್ಚುಲಿ ಕವರ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಮತ್ತೆ ಯೂ ಟರ್ನ್ ಹಾಕೋತಿದ್ದ. ಅದೇ ಗಾಡಿ, ಅದೇ ಆಟೋ, ಮತ್ತೆ ಯೂ ಟರ್ನ್ ಹಾಕೋಬೇಕು. ವೀಡು ಹೊಗೆ ಹಬ್ಬ. ಈ KSRTC ಅವರು ವೀಡು ಭೂಮಂಡಲ ಯಾಕೆ ಕಂಡು ಬಿಡಲ್ಲ ನನಗಂತೂ ಗೊತ್ತಿಲ್ಲಪ್ಪ. ಅದು ಎಷ್ಟು ಹೊಗೆ ಬರ್ತಾ ಇದೆ ಅನ್ನೋದು ಗಾಡಿಗೆ. ಈ ಡೀಸೆಲ್ ವೆಹಿಕಲ್ಗಳಿದೆಲ್ಲ, ಬಸ್ಗಳು, ಲಾರಿ, ಆಡುಗಳು ಎಲ್ಲ, ಅದ್ರ ಸ್ಪೆಷಲಿ ಆಟೋಗಳಿದೆ, ಡೀಸೆಲ್ ಆಟೋಗಳು ಬಂದಿದೆಯಲ್ಲ, ಅದು ಬಡ ಒಡ ಸಣ್ಣ ಮಕ್ಕಳು ಎಲ್ಲ ಯಪ್ಪ ಭಯಂಕರ ಹೊಡೆಬಿಡ್ತವೆ. ಭಯಂಕರ. ದಿನ ಒಂದ್ಸರಿ ಸ್ನಾನ ಮಾಡಿದ್ರು ಕೊಳೆ ಬರುತ್ತೆ, ಆ ಮಟ್ಟಕ್ಕೆ ಹೊಗೆ ಬಿಡ್ತವೆ. ಸ್ನಾನ ಮಾಡೋದು 2 ಸರಿ 3 ಸರಿ ಸ್ನಾನ ಮಾಡಬೇಕು. ಒಂದು ಸರಿ ಸ್ನಾನ ಮಾಡುವಾಗ 2 ಸರಿ ಬಸ್ಸಲ್ಲಿ ಸೋಪ್ ಹಾಕೋಬೇಕು, ಆ ಮಟ್ಟಕ್ಕೆ ಹೊಗೆ ಬಿಡ್ತಾವೆ. ಇದು ಆ್ಯಕ್ಚುಲಿ ಲೆಫ್ಟ್ ಸೈಡ್ಗೆ ಹೋಗಬೇಕಾಗಿತ್ತು. ರೈಟ್ ಆ ಕಡೆ ಎಷ್ಟು ಜಾಗ ಖಾಲಿ ಇದೆ. MD 5593 MD 5539 ಸಾರಿ MD 5539. ಇದು ಬಂದರೆ ಎಲ್ಲ ಗಾಡಿಗಳು ಅಷ್ಟೇ. ಇದು ಅಷ್ಟೇ. ಹ್ಯಾಂಡೆ ವರ್ಣ MQ6107 PC4243. ಎಷ್ಟು ಜಾಗ ಖಾಲಿದ್ರು ಫುಲ್ ಕಾರ್ನರ್ ಬರ್ತಾರೆ. ಅಲ್ಲೂ ಒಂದು ಆಟೋ ಫುಲ್ ಕಾರ್ನರ್ ಇದೆ, ವೈಟ್ ಕಲರು, ಸಾರಿ ವೈಟ್ ಲೈನ್ ಮೇಲೆ ಹಾಕ್ತಾ ಇರ್ತಾರೆ. ಯಾರೋ ಯೂರಿನ್ ಅಂದರೆ ನಂಜನಗೂಡಿಗೆ ಹೋಗೋ ಅಂತ. ನಾನು ನಂಜನಗೂಡಿಗೆ ಹೋಗ್ದೆ ಈ ಕಡೆ ಬಂದಲ್ಲ, ಅದಕ್ಕೆ ಸಹ ನಂಜನಗೂಡಿಗೆ ಹೋಗೋ ಅಂತ. 90 5625 9 stands for Suration position. D stands for number 4 ಚರಣ. EP372 ಎಷ್ಟು ಕ್ಲೋಸಪ್ಪಲ್ಲಿ ಬರ್ತಾರೆ, ಅಲ್ಲಿ ಒಬ್ಬ ಬರ್ತಾಯಿದೆ. ಒಂದು ಹೆವಿ ಕ್ಲೋಸಾಗಿ ಬರ್ತಾಯಿದೆ. ಈ ಥರದಲ್ಲ ನಂಜನಗೂಡಿಗೆ ಹೋಗ್ಬೇಕು, ಆ ರೋಡಲ್ಲಿ ಸೂಪರಾಗಿ ಬರ್ತವೆ ವೆಹಿಕಲ್ಗಳು. ಪೊಲೀಸ್ ಬೇರೆ ಅನಿಸುತ್ತೆ, ಪೊಲೀಸ್ ಬೇರೆ BH ಗಾಡಿ ನಂಬರ್ ನೋಡಲಿಲ್ಲ. ಶ್ರೀ ನೋಡ್ತಾ ಇದೆ ಬಾಂಡ್ ಪೊಲೀಸ್ ಏನು ಅಂತ. ಪೊಲೀಸ್ ಬೇರೆ ಫುಟ್ಪಾತ್ ಬರ್ತಾಯಿದೆ. ಇವಾಗ ಬಂದಿದೆ ಆ್ಯಕ್ಚುಲಿ ತೋರಿಸ್ತಾರೆ ಕಾಲೆಲ್ಲ ಅನ್ಕೊಳ್ತೀನಿ. ಯಾವಾಗ ಇಲ್ಲ ಮರಿಗುತ್ತೆ. ಆ್ಯಕ್ಚುಲಿ ಮುಂಚೆ ನಾನು ಇಲ್ಲಿ ಮಲಗ್ತಾ ಇದ್ದೆ, ಅಲ್ಲಿ ಗಲೀಜೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾರು ನೋಡಿ ಸಾಕಾಗಿ ಸುಮ್ಮನಾಗಿದೆ. ಆ್ಯಕ್ಚುಲಿ ನಾನು ಇಲ್ಲಿ ಮಲಗುವಾಗ ಎಷ್ಟೋ ವೀಡಿಯೋಸ್ ಕವರ್ ಮಾಡಿದ್ದೆ. ಬೇಬಿ ಆ ವೀಡಿಯೋಸ ಈ ವೀಡಿಯೋಸು ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ. ಗೊತ್ತಿರೋದೇ ನೋಡ್ರಿ, ಹೆಡ್ಲೈಟ್ ಆನ್ ಮಾಡ್ತಿದ್ದೆ. JY ಒಟ್ಟು ಹೆಡ್ಲೈಟ್ ಬಿಟ್ಟನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇದು ಹೆಡ್ಲೈಟ್ ಆನ್ ಮಾಡ್ತೀನಿ. 10EA ಅವರೆಲ್ಲ ಹೆಡ್ಲೈಟ್ ಆನ್ ಮಾಡೋದ್ರಿಂದ ನನಗೆ ಅವ್ರ ಗಾಡಿ ನಂಬರ್ಗಳು ಓದೋಕ್ಕೆ ಆಗೋದಿಲ್ಲ. ಅಂದರೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ್ಯಕ್ಚುಲಿ ನನಗೆ ಕಣ್ಣು ನೋವೇ ಇದೆ, ಕಣ್ಣು ನೋವು ಬರುತ್ತೆ ಆಗುತ್ತೆ. ಫೋಟೋಸಲ್ಲಿ ನೋಡಿದ್ರೆ ಕ್ಲಿಯರ್ ಹೋಗುತ್ತೆ. ಕಣ್ಣು ಒಂಥರ ಬಾಲ್ಗಡ್ತನ ಬಿಡ್ತಾ ಇದೆ ಇತ್ತೀಚೆಗೆ. ಸೊ ಕಣ್ಣಲ್ಲಿ ದೃಷ್ಟಿ ದೋಷ ಆಗೋದು ಕ್ಲೀನಾಗಿ ಗೊತ್ತಾಗುತ್ತೆ, ನೋಡೋಕ್ಕೆ ಗೊತ್ತಾಗುತ್ತೆ. ಇದು ಹೆಡ್ಲೈಟ್ ಆನ್ ಮಾಡ್ತೀನಿ. ಇಂಥ ಮಕ್ಕಳಿಂದ ನನಗೆ ಕಣ್ಣು ಪ್ರಾಬ್ಲಮ್ ಬಂದಿದೆ. ನನ್ನ ಕಣ್ಣನ್ನ 2 ರೀತಿಯೂ ಟಾರ್ಗೆಟ್ ಮಾಡ್ತಾರೆ. ಒಂದು ಈ ಥರ ಹೆಡ್ಲೈಟ್ ಬಿಡೋದು, ಹಾಳು ಮೂಳು ಎಲ್ಲ ಮಾಡಿ ಟಾರ್ಗೆಟ್ ಮಾಡಿದ್ರೆ, ಇನ್ನೊಂದು ಕೆಮಿಕಲ್ ಮಿಕ್ಸ್ ಆಗ್ತದೆ, ಕೆಮಿಕಲ್ ಡ್ರಗ್ಸ್ ಊಟದಲ್ಲಿ. ಸೊ ಎರಡು ಕಡೆಯಿಂದ ಟಾರ್ಗೆಟ್ ಮಾಡ್ತಾರೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಮೂವಿ ಮಾಡ್ತೀನಲ್ಲ, ಅವಾಗ ನೋಡಿ ಯಾವ್ಯಾವ ಥರ ಎಲ್ಲ ತೊಂದರೆ ಕೊಟ್ಟು ಹೋದಾಗುತ್ತೆ. ನಂಜನಗೂಡಲ್ಲಿ ಮಲಗ್ತಾ ಇದ್ನಲ್ಲ ಹೊಳೆ ಹತ್ರ, ಅವಾಗ ಉದ್ದಕ್ಕೂ ಸ್ಟ್ರೀಟ್ ಲೈಟ್ಗಳಿತ್ತಲ್ಲ, ಮಲಗಿದ ಉದ್ದಕ್ಕೂ ಸ್ಟ್ರೀಟ್ ಲೈಟ್ಗಳು ಕಾಣೋದು. ಆ ಸ್ಟ್ರೀಟ್ ಲೈಟ್ ಎಲ್ಲ ಲೈಟ್ಗಳಿಗೂ ಆನ್ ಮಾಡಿದರು. ಇದು ಹೊರಗಡೆ ಹೋಗಿಲ್ಲ, ಎಲ್ಲ ಲೈಟ್ಗಳು